ಅದೊಂದು ಭಾವುಕ ಕ್ಷಣವಾಗಿದ್ದು, ತಾಯಿ ಮಕ್ಕಳ ಆ ಸಮ್ಮಿಲನ ಅಲ್ಲಿ ನೆರೆದಿದ್ದ ಎಲ್ಲರ ಕಣ್ಣನ್ನ ತೇವ ಮಾಡಿತ್ತು. ಹಾಗಂತ ಅದು ಸಂತಸದ ಕ್ಷಣ ಕೂಡ ಆಗಿದ್ದು, 5 ವರ್ಷಗಳ ಬಳಿಕ ತಾಯಿಯೊಬ್ಬಳು ಮತ್ತೆ ತನ್ನ ಮಕ್ಕಳ ಬಳಿ ಸೇರಿದ್ಲು. ಶ್ರೀಮಂತ ಕುಟುಂಬದ ಆ ಮಹಿಳೆ ಮಕ್ಕಳಿಂದ ದೂರವಾಗಿದ್ದು ಹೇಗೆ, ಆಕೆ ಪಟ್ಟ ಆ ಸಂಕಷ್ಟಗಳು ಏನು, ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಗಂಡನ ಜೊತೆ ದುಬೈನಲ್ಲಿ ವಾಸವಾಗಿದ್ದ ಮಹಿಳೆ ತಾಯಿ ಮನೆಗೆ ಹೋದವಳು ವಾಪಸಾಗದೆ ನಾಪತ್ತೆ. ಅನಾಥ ಮಹಿಳೆಗೆ ಆಶ್ರಯ ನೀಡಿದ ವೈಟ್ ಹೌಸ್ ಸಂಸ್ಥೆ. ಹೀಗೆ ತಾಯಿಯನ್ನ ಕಂಡು ಬಿಗಿದಪ್ಪಿ ಆನಂದ ಬಾಷ್ಪ ಸುರಿಸುತ್ತಿರುವ ಈ ಕ್ಷಣ ಎಂತಹ ಕಲ್ಲು ಹೃದಯದವರನ್ನ ಕರಗಿಸದೆ ಇರಲಾರದು. ಕಳೆದ 5 ವರ್ಷಗಳಿಂದ ನಾಪತ್ತೆಯಾಗಿದ್ದ ತಾಯಿ ಸತ್ತೇ ಹೋಗಿರಬಹುದು ಅಂದುಕೊಂಡ ಪುಟ್ಟ ಮಕ್ಕಳಿಗೆ ತಮ್ಮ ತಾಯಿ ಮತ್ತೆ ವಾಪಸ್ಸು ಸಿಕ್ಕ ಕ್ಷಣ ಇದು. ಮೂಲತಃ ಮಹಾರಾಷ್ಟ್ರದ ಥಾಣೆಯ ನಿವಾಸಿಯಾಗಿರುವ ಈಕೆಯ ಹೆಸರು ಆಸ್ಮಾ. 10 ವರ್ಷ ಪತಿಯ ಜೊತೆ ದುಬೈನಲ್ಲಿ ನೆಲೆಸಿದ್ದ ಆಸ್ಮಾಳದು ಶ್ರೀಮಂತ ಕುಟುಂಬವಾಗಿತ್ತು. ತಾಯಿ ಮನೆ ಮುಂಬೈನ ಬೈಕರದಲ್ಲಿದೆ. ದುಬೈನಿಂದ ಮರಳಿದ ಬಳಿಕ ಗಂಡನ ಮನೆಯಿಂದ ತಾಯಿ ಮನೆಗೆ ಹೋಗಿ ಬರೋದು ಮಾಮೂಲಾಗಿತ್ತು. ಆದರೆ 2019ರ ಮೇ ತಿಂಗಳಲ್ಲಿ ತಾಯಿ ಮನೆಗೆ ಹೋದವಳು ನಾಪತ್ತೆಯಾಗಿದ್ದಾಳೆ. ಹಾಗೆ ನಾಪತ್ತೆಯಾದ ಆಸ್ಮಾ 1 ತಿಂಗಳ ಬಳಿಕ ಮಂಗಳೂರಿನ ಪಣಂಬೂರು ಬಳಿಯಲ್ಲಿ ವೈಟ್ ಹೌಸ್ ಸಂಸ್ಥೆಯ ಅಧ್ಯಕ್ಷೆ ಕೊರಿನ್ ರಸ್ಕಿನಾ ಅವರಿಗೆ ಸಿಕ್ಕಿದ್ದಾಳೆ. ಕತ್ತಲಲ್ಲಿ ಒಂಟಿಯಾಗಿ ಅಲೆದಾಡುತ್ತಿದ್ದ ಆಸ್ಮಾಳನ್ನ ತಮ್ಮ ಸಂಸ್ಥೆಗೆ ಕರೆತಂದು ಆರೈಕೆ ಮಾಡಿದ್ದಾರೆ. ಆದರೆ ಮುಂಬೈನಿಂದ ನಡೆದುಕೊಂಡೇ ಬಂದಿದ್ದ ಆಸ್ಮಾ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದು ತನ್ನ ವಿಳಾಸ ಮರೆತು ಹೋಗಿದ್ದಾಳೆ. ಹೀಗಾಗಿ ಕಳೆದ 5 ವರ್ಷದಿಂದ ವೈಟ್ ಹೌಸ್ ಸಂಸ್ಥೆಯಲ್ಲೇ ತನ್ನ ಜೀವನ ಕಳೆದಿದ್ದಾಳೆ. ನಾನು ಹೇಳಿದೆ ಎಲ್ಲಿಂದ ಬಂದಿದ್ದೆ, ಮಹಾರಾಷ್ಟ್ರದಿಂದ ನಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದೇನೆ. ಮತ್ತು ನಾವು ಹುಡುಕ್ಲಿಕ್ಕೆ ನೋಡಿದ್ದೇವೆ, ಅವಳು ಎಂಥ ಅಡ್ರೆಸ್ ಹೇಳ್ತಾಳೆ, ನಮಗೆ ಅದು ಸಿಕ್ಕುವುದಿಲ್ಲ. ಮತ್ತು ಒಂದು ಸತಿ ದುಬೈದು ಒಂದು ನಂಬರ್ ಕೊಟ್ಟರು, ಅದು ನಂಬರ್ ಕ್ಲಿಕ್ ಆಗೋದಿಲ್ಲ. 6 ಮಕ್ಕಳು ಇಷ್ಟೇ ಹೇಳ್ತಿದ್ಲು, 6 ಮಕ್ಕಳು ಇದ್ದಾರೆ, ನನ್ನ ಗಂಡ ನನಗೆ ಎಲ್ಲಿ ಬಿಟ್ಟರು ಅಂತ ಹೇಳ್ತಾಳೆ ಅಷ್ಟೇ. ಮತ್ತು ಮೊನ್ನೆ ನಾವು 2 ಜನ ಕಳಿಸಿದ್ದೇವೆ. ಒಂದು ಮೌಸಿಮಂದು 15 ವರ್ಷ ನಂತರ, ಮತ್ತು ಇನ್ನೊಬ್ಬಳು ಫರ್ಜಾನ 14 ವರ್ಷ ನಂತರ ಅವರ ಮನೆ ಸಿಕ್ಕಿದ್ದು. ಹಾಗೆ ನಾವು ನೀವು ಮೀಡಿಯಾದವರು ಬಂದು ಹಾಗೆ ರಿಪೋರ್ಟ್ ಮಾಡುವಾಗ ಅವರಿಗೆಲ್ಲ ಒಂದು ಆಶೆ ಬರ್ತದೆ, ನನಗೆ ಸಹ ಮನೆ ಸಿಕ್ಕಬಹುದು ಎಂದು. ಹಾಗೆ ಫರ್ಜಾನ ಪುನಃ ಬಂದು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ನನ್ನ ಮನೆ. ಫಸ್ಟ್ ಟೈಮ್ ಅವಳು ತಾಯಿದು ಅಡ್ರೆಸ್ ಕೊಟ್ಟಿದ್ದು. ತಾಯಿದು ಅಡ್ರೆಸ್ ಬೈಕಲ್ಲ ಒಂದು ಬಿಲ್ಡಿಂಗಲ್ಲಿ ಕರೆಕ್ಟ್ ಅಡ್ರೆಸ್ ಕೊಟ್ಟಳು. ಮುಂಬೈನಿಂದ ನಡೆದುಕೊಂಡು ಬಂದಿದ್ದ ಆಸ್ಮಾ ಪಡಬಾರದ ಸಂಕಷ್ಟವನ್ನ ಅನುಭವಿಸಿದ್ದು ಕರಾಳ ಘಟನೆಗಳು ನಡೆದು ಹೋಗಿವೆ. ಆದರೆ ವೈಟ್ ಹೌಸ್ ಸಂಸ್ಥೆಯವರ ಕೈಗೆ ಸಿಕ್ಕಾಗ ಅದ್ಯಾವುದೋ ಪುಣ್ಯಾತ್ಮರು ಆಕೆಗೊಂದು ಒಳ್ಳೆ ಬಟ್ಟೆ ಬರೆ ಕೊಡಿಸಿದ್ದಾರೆ. ವೈಟ್ ಹೌಸ್ ಸಂಸ್ಥೆ ಸೇರಿದ ಬಳಿಕ ಆ ಕರಾಳ ಘಟನೆಗಳನ್ನು ಆಸ್ಮಾ ಇಲ್ಲಿನ ನಿರ್ದೇಶಕಿ ಬಳಿ ತಿಳಿಸಿದ್ದಾಳೆ. ಪಡಬಾರದ ಸಂಕಷ್ಟ ಅನುಭವಿಸಿದ ಆಸ್ಮಾಳಿಗೆ ಇಲ್ಲಿ ಪ್ರೀತಿಯ ಆರೈಕೆ ದೊರೆತಿದ್ದು ಹಂತ ಹಂತವಾಗಿ ಚೇತರಿಸಿಕೊಂಡಿದ್ದಾಳೆ. ಆತ ತಾಯಿ ನಾಪತ್ತೆಯಾದ ಬಳಿಕ ಕೋವಿಡ್ ಬಂದ ಕಾರಣ ತಾಯಿ ಬದುಕಿರಲಾರಳು ಎಂದು ಹುಡುಕಾಟವನ್ನೇ ನಿಲ್ಲಿಸಿದ್ದಾರೆ. ಆದರೆ ವೈಟ್ ಹೌಸ್ ಸಂಸ್ಥೆ ಈಕೆಯ ವಿಳಾಸ ಪಡೆದು ಮನೆಯವರಿಗೆ ಮಾಹಿತಿ ಸಿಕ್ಕಿದೇ ತಡ. ಆಸ್ಮಾಳ 2 ಮಕ್ಕಳ ಜೊತೆಯಲ್ಲಿ ಆಕೆಯ ಕುಟುಂಬ ಫ್ಲೈಟ್ ಮೂಲಕ ಮಂಗಳೂರು ತಲುಪಿದ್ದಾರೆ. ತಮ್ಮ ತಾಯಿಯನ್ನ ಕಂಡು ಮಕ್ಕಳು ಆನಂದ ಬಾಷ್ಪ ಸುರಿಸಿದ್ರೆ ತಾಯಿ ಮಕ್ಕಳನ್ನ ಒಂದು ಮಾಡಿದ ಸಾರ್ಥಕತೆ ವೈಟ್ ಹೌಸ್ ಸಂಸ್ಥೆಗೆ ಸಿಕ್ಕಿದೆ. ಫ್ಲೈಟ್ ತಗೊಂಡು ತಮ್ಮ ತಂಗಿಯ ಗಂಡ ಮತ್ತು ಅವರ 2 ಮಕ್ಕಳು, ಆಸ್ಮಾದ 2 ಮಕ್ಕಳು ಬಂದಿದ್ದಾರೆ ಇವತ್ತು. ಅವರಿಗೆ ಸಿಗ್ತಾರೆ ಎಂದು ನೆನೆಸಲೇ ಇಲ್ಲ. ಯಾಕಂದರೆ ಅವರು ಮೇ 2019, ನಮಗೆ ಸಿಕ್ಕಿದ್ರು ಜೂನ್, ಮೇ 2019ನಲ್ಲಿ ಅವಳು ಕಾಣೆ ಆಗಿದ್ಲು. 10 ವರ್ಷ ಗಂಡ ಒಟ್ಟಿಗೆ ದುಬೈ ಇದ್ಲು. ಹಾಗೆ ನಮಗೆ ದುಬೈ ನಂಬರ್ ಸಹ ಕೊಟ್ಟಿದ್ದು, ಅವರು ದುಬೈ ಬಿಟ್ಟು ಬಂದಿದ್ದಾರೆ.
ಅದಕ್ಕೆ ಅದು ಸಹ ಕ್ಲಿಕ್ ಆಗಲಿಲ್ಲ. ವೆಲ್ ಟು ಡೂ ಕುಟುಂಬ ಅವರು. ನಮಗೆ ಈಗ ಸಂತೋಷ, ಅವರಿಗೆ ಸಂತೋಷ, ಒಳ್ಳೆಯಾಗಿ ಇರಲಿ. ಇನ್ನು ಮನೆ ಬಿಟ್ಟು ಈ ಕಡೆ ಆ ಕಡೆ ಹೋಗೋದು ಬೇಡ ಅಂದರೆ ನಾನು ಹೇಳಿದ್ದೇನೆ. ಅವರ ತಂಗಿ ಸಹ ಹೇಳಿದರು, ನನಗೆ ಸ್ವಲ್ಪ ಅಡ್ವೈಸ್ ಕೊಡಿ, ಅವಳು ಮನೆ ಬಿಟ್ಟು ಈ ಕಡೆ ಆ ಕಡೆ ಹೋಗೋದು ಬೇಡ. ಹೀಗೇನೆ ಎಂತ ಆಗಿದ್ರೆ ಯಾರ ಕೈಯಲ್ಲಿ ಬಿತ್ತು, ಅವಳು 1 ತಿಂಗಳು ಏನಾಯಿತು ದೇವರಿಗೆ ಗೊತ್ತು. ವೈಟ್ ಹೌಸ್ ಸಂಸ್ಥೆಯಲ್ಲಿ ಇಂತಹ ಅನೇಕ ಕಥೆಯ ಜನರು ಅನಾಥರಾಗಿ ಸಂಸ್ಥೆಯ ಪ್ರೀತಿಯ ಆರೈಕೆಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ನೆನಪು ಮರುಕಳಿಸಿದರಷ್ಟೇ ಇವರು ತಮ್ಮ ಮನೆಯವರನ್ನ ಸೇರುವ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವರ ನಡುವೆ ಫರ್ಜಾನಾ, ಆಸ್ಮಾರಂತವರು ನೆನಪು ಮರುಕಳಿಸಿ ತಮ್ಮ ಕುಟುಂಬ ಸೇರಿಕೊಂಡಿದ್ದಾರೆ. ಇಂತಹ ಸಂದರ್ಭ ಸಂತೋಷದ ಜೊತೆ ಎಲ್ಲರನ್ನೂ ಭಾವುಕತೆಗೆ ದೂಡಿ ಕಣ್ಣಂಚಲ್ಲಿ ನೀರು ಜಿನುಗಿಸದೆ ಇರಲಾರದು. ಇಂತಹ ಪುಣ್ಯ ಕಾರ್ಯ ಮಾಡುತ್ತಿರುವ ವೈಟ್ ಹೌಸ್ ಸಂಸ್ಥೆಗೆ ನಿಜಕ್ಕೂ ಅಭಿನಂದನೆ ಸಲ್ಲಿಸಬೇಕು. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7 ಮಂಗಳೂರು.